ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಂದು ವೀಡಿಯೋದು ನಿಮಗೆ ಬರುತ್ತೆ. ಸೊ ಇವತ್ತಿನ ಲಾಗ್ ಏನಪ್ಪ ಅಂದರೆ ಶಿವರಾತ್ರಿಯ ಇಂದಿನ ದಿನ ಪ್ರಿಪ್ರೇಷನ್ ಯಾವ ಥರ ಮಾಡ್ತೀನಿ ಅಂತ. ಕ್ಲೀನಿಂಗ್ ಪ್ರೊಸೆಸ್ ಇನ್ನೊಂದು ಅಡುಗೆ ಮನೆ ಟೇಲ್ಸ್ ಎಲ್ಲ ಒರೆಸ್ಬೇಕು, ನೀಟಾಗಿ ಗ್ಯಾಸ್ ಎಲ್ಲ ಮಾಮೂಲಿ ಉಜ್ಜುತ್ತೀನಿ. ಸೊ ಮೊನ್ನೆ ನಾನ್ ವೆಜ್ ಮಾಡಿದ್ರಿಂದ ಸಂಡೇ, ಸೊ ಅದಕ್ಕೆ ತಿರ್ಗಾ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಇನ್ನು ಮಾಮೂಲಿ ಶೋಕೇಶ್ ಎಲ್ಲ ನೀಟಾಗಿ ಧೂಳೆಲ್ಲ ಉದುರಿಸಿ, ಸೊ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು, ಒರೆಸ್ಬೇಕು, ಮನೆ ಒರೆಸ್ಬೇಕು, ಬಟ್ಟೆ ಒಗಿಬೇಕು, ಸೊ ಅಡುಗೆ ಮಾಡಬೇಕು. ಸೊ ಇಷ್ಟೆಲ್ಲ ಇದೆ. ಇನ್ನು ಏನೇನಾಗುತ್ತೆ ನನ್ನ ಲಾಗ್ ಮುಖಾಂತರ ತೋರಿಸ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಹಾಗೆ ಇನ್ನು ಮುಂದೆ ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಡೈಲಿ ಆಗಿಲ್ಲ ಅಂದರೂ ಸೊ 2 ಡೇಸ್ ಒಂದು ಲಾಗ್ ಆದರೂ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಡೈಲಿ ಆಗ್ತಾಯಿದ್ರೆ ಸೊ ನಿಮಗೂ ಏನಪ್ಪ ಬೇಜಾರಾಗೋ ಕಾರಣಕ್ಕೆ ಸೊ 1 ಡೇ ಗ್ಯಾಪ್ ಕೊಟ್ಟು ಇನ್ನೊಂದು ಡೇ ಅಪ್ಲೋಡ್ ಮಾಡ್ತೀನಿ. ಸೊ 2 ಡೇಸ್ಗೆ ಒಂದು ಸತಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಾಗಲಿ ನಿಮ್ಮ ರಿಲೇಟಿವ್ಸ್ಗಾಗಲಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವರ್ಕ್. ಸೊ ಕಮ್ ಲೆಟ್ಸ್ ಸ್ಟಾರ್ಟ್. ಸೊ ಇನ್ನು ಅಡುಗೆ ಮನೆ ಸ್ಟಾರ್ಟ್ ಮಾಡೋಕ್ಕೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ಬೋದು ಟೇಲ್ಸ್ ಎಲ್ಲ ತುಂಬ ಜಿಡ್ಡಾಗಿಬಿಟ್ಟಿತ್ತು. ಯಾಕಂದ್ರೆ ನಾವು ಅಡುಗೆ ಮಾಡಿ ಅದ್ರ ಮೇಲೆಲ್ಲ ಎಗರಿರುತ್ತಲ್ವ. ಸೊ ಎಣ್ಣೆ ಚಿಟಪಿಟ ಅನ್ನೋದು ಪ್ರತಿಯೊಂದು ಎಗರಿರುತ್ತೆ. ಸೊ ಅದಕ್ಕೆ ಆದರೂ 15 ಡೇಸ್ ಒನ್ಸ್ ಕ್ಲೀನ್ ಮಾಡೋದ್ರಿಂದ ಅಷ್ಟೊಂದು ಗಲೀಜು ಅನಿಸಿಲ್ಲ. ಮೊನ್ನೆ ಊರಿಗೆ ಹೋಗಿ ಬಂದಲ್ಲ, ಸೊ ತುಂಬ ಗ್ಯಾಪ್ ಆಗೋಯಿತು. ಸೊ ಅದಕ್ಕೋಸ್ಕರ ಗಲೀಜು ಅನಿಸ್ತು. ಅದಕ್ಕೆ ನೀಟಾಗೆಲ್ಲ ಹಾಕಿ ಉಜ್ಜಿ, ನೀರು ಹಾಕಿ ತೊಳೆಯಲ್ಲ, ಈ ಥರ ಸ್ಪಂಜ್ ಇರುತ್ತೆ. ಸೊ ಸ್ಪಂಜಲ್ಲಿ ನಾನು ಒರೆಸ್ಕೊತೀನಿ. ನೀರು ಹಾಕೋಕ್ಕೆ ನನಗೆ ಭಯ, ಶಾಕ್ ಎಲ್ಲ ಹೊಡೆಯುತ್ತೆ ಸ್ವಿಚ್ ಬೋರ್ಡ್ ಹತ್ರ ಈ ಕಡೆ ಎಲ್ಲ ಅಂತ. ಸೊ ಈ ಕಡೆ ಒಂದು ಸತಿ ಏನಾಯಿತು, ಇಲ್ಲಿ ನೀವು ನೋಡ್ಬೋದು, ಅದು ಫ್ಯಾನ್ ವೈರು. ಸೊ ಅದು ಶಾಕ್ ಹೊಡೆದ್ಬಿಟ್ಟಿತ್ತು. ಎಷ್ಟು ದೂರದಿಂದ ಉಜ್ಜಿದ್ರು ಅದು ಹಿಡ್ಕೊಂಬಿಡ್ತು ಕೈ. ಹೆಂಗೋ ನನ್ನ ಪುಣ್ಯಕ್ಕೆ ಎಟ್ಟಿಂಗ್ ಅಂತ ಬಿಟ್ಬಿಡ್ತು, ಇಲ್ಲಾಂದರೆ ಅಷ್ಟೇ. ಅವತ್ತು ನಾನು ಅಲ್ಲಿ ಭಯದಿಂದ ಉಜ್ಜ್ತಾಯಿದ್ದೆ ನಾನು ಆ್ಯಕ್ಚುಲಿ. ಸೊ ಈ ಥರದಲ್ಲಿ ದಯವಿಟ್ಟು ಮೇನ್ ಸ್ವಿಚ್ ಆಫ್ ಮಾಡಿ ಹುಷಾರಾಗಿ ಉಜ್ಜಿ. ಯಾಕಂದರೆ ಯಾರೂ ಇರೋಲ್ಲ ಮನೇಲಿ ನೋಡೋಕ್ಕೆ. ಆಮೇಲೆ ಏನಾದರೂ ಆದರೂ ಇದ್ದರೂ ಇಲ್ಲ ಅಂದರೂ ನಮ್ಮ ಪ್ರಾಣ ನಮ್ಮ ಕೈಯಲ್ಲಿ ಇರಬೇಕಲ್ವ. ಸೊ ಏನಾದರೂ ಆಗೋದ್ರೆ ಯಾರು ನೋಡ್ತಾರೆ? ಮತ್ತು ನಮ್ಮ ಮಕ್ಳಿಗಾಗಲಿ ನಮಗಾಗಲಿ ಎಲ್ಲ ಸ್ವಲ್ಪ ದಿನ ದುಡ್ಡಿದ್ರೆ ಎಲ್ಲ, ಇಲ್ಲಾಂದರೆ ಏನೂ ಇಲ್ಲ ಇಲ್ಲಿ ಈಗಿರೋ ಸಿಚುವೇಶನ್ನು. ಸೊ ನಿಮ್ಮ ಹತ್ರ ದುಡ್ಡಿದ್ದರೆ ಎಲ್ಲರೂ ನೆಂಟರು ಫ್ರೆಂಡ್ಸು ಎಲ್ಲ. ಸೊ ದುಡ್ಡಿಲ್ಲ ಅಂದರೆ ಮೇನ್ ನೆಂಟ್ರು ಅನ್ನೋರು ನೀವು ಯಾರಮ್ಮ ಏನಮ್ಮ ಹೆಂಗಿದ್ದೀರಾ ಸತ್ತಿದ್ದೀರಾ ಬದುಕಿದ್ದೀರಾ ಅನ್ನೋದು ಯಾರೂ ನೋಡೋಲ್ಲ. ಸೊ ಹುಷಾರಾಗಿ ಕೆಲಸ ಮಾಡಿ. ಹಾಗೆ ನಾನು ಎಲ್ಲ ನೀಟಾಗಿ ಕೆಳಗಡೆ ಎಲ್ಲ ಟೇಲ್ಸ್ ಎಲ್ಲ ಉಜ್ಕೊಂಡು ಈ ಕಡೆ ಫುಲ್ಲು ಅಲ್ಲೆಲ್ಲ ಗಲೀಜಾಗಿತ್ತು, ಆಯಿಲ್ ಇಕ್ತಾಯಿದ್ದೆ ಅಲ್ಲಿ. ಸೊ ನೀವು ನೋಡ್ಬೋದು ಆ ಟಿನ್ನು ಪ್ರತಿಯೊಂದು ನೀಟಾಗಿ ಉಜ್ಕೊಂಡು. ಸೊ ಈ ಥರ ಕ್ಲೀನಪ್ ಮಾಡಿಕೊಂಡೆ, ಎಲ್ಲ ನೀಟಾಗಿ ಉಜ್ಕೊಂಡು ಕಬೋರ್ಡುಗಳು ಪ್ರತಿಯೊಂದೂ ಸ್ವಿಚ್ ಬೋರ್ಡ್ ಸಮೇತ ಉಜ್ತೀನಿ ನಾನಾದರೆ. ಸೊ ಕೆಳಗಡೆ ಕಬೋರ್ಡೆಲ್ಲ ಉಜ್ಜಬೇಕಿತ್ತು. ಸೊ ಅದನ್ನು ಎಲ್ಲ ನೀಟಾಗಿ ಉಜ್ಕೊಂಡೆ. ಮತ್ತು ಟಿ ವಿ ಶೋಕೇಶಿಗೆ ಬಂದೆ, ಅದೆಲ್ಲ ನೀಟಾಗಿ ಅರೇಂಜ್ ಮಾಡೋಣ ಅಂತ. ನಿಮಗೆ ಗೊತ್ತು ಮಕ್ಕಳಿರೋ ಮನೇಲಿ ಎಷ್ಟು ಗಲೀಜಾಗುತ್ತೆ ಅಂತ. ಸೊ ಇಲ್ಲಿ ಬಂದು ಈ ಕಡೆ ಧೃತಿನ ಮಲಗಿಸಿದೆ, ಬಿದ್ದೋಗ್ಬಿಡ್ತಾಳೆ ಅಂತ ಪಿಲ್ಲೋ ಇಕ್ಕಿದೆ. ಸೊ ಹಾಗೂ ನಿಧಾನದ ಕೆಲಸ ಮಾಡ್ತಾಯಿದ್ದೆ, ಗಲಾಟೆ ಆದರೆ ಅವಳು ಎದ್ಬಿಡ್ತಾಳೆ ಅಂತ. ಆದರೂ ಎದ್ಬಿಟ್ಲು ಅವಳು. ನೀವು ನೋಡ್ಬೋದು ಹೆಂಗೆ ಆಡ್ತಾಯಿದ್ದಾಳೆ ಅಂತ. ಸೊ ಆ ಪಾಪ ಏನು ಡಿಸ್ಟರ್ಬ್ ಮಾಡಿಲ್ಲ ನನ್ನ ಕೆಲಸಕ್ಕೆ. ನನ್ನ ಪಾಡಿಗೆ ನಾನು ಮಾಡ್ತಾಯಿದ್ದೆ. ನೀಟಾಗಿ ಹೋಗಿ ಸ್ಪಂಜೆಲ್ಲ ತೊಳೆದು ನೀಟಾಗಿ ಮತ್ತೆ ಫೋಟೋಸ್ ಎಲ್ಲ ಅರೇಂಜ್ ಮಾಡಿ ಕೆಳಗೆ ಫುಲ್ಲು ಅಲ್ಲೆಲ್ಲ ಒರೆಸಿದೆ. ಬಟ್ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ನೀಟಾಗಿ ಎಲ್ಲ ಒರೆಸ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಸೊ ಹಾಗೆ ಮಾಫ್ ಕೂಡ ಹಾಕ್ಬಿಡ್ತಾಯಿದ್ದೀನಿ ನಾನು. ಯಾಕಂದ್ರೆ ನೆಕ್ಸ್ಟ್ ಡೇ ಆಗೋಲ್ಲ, ಅರ್ಲಿ ಮಾರ್ನಿಂಗೇ ಪೂಜೆ ಮಾಡಬೇಕಲ್ಲ. ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಹೀಗೆ ನಡೀತಾ ಇತ್ತು. ಧೃತಿ ಎದ್ದು ನೋಡಿ ಯಾವ ಥರ ಆಟ ಆಡಿಕೊಂಡು ಅವಳು ಪಾಡ್ಕೊಂಡಿದ್ದಾಳೆ. ಅವಳೊಂಥರ ಸೈಲೆಂಟಾಗಿ ಇರ್ತಾಳೆ ಫ್ರೆಂಡ್ಸ್. ಒಂದೊಂದು ಸತಿ ತಲೆ ತಿಂತಾಳೆ ಅಂದರೆ ಏನಕ್ಕಾದರೂ ಎದ್ಲು ಅನಿಸುತ್ತೆ, ಆ ಥರ ಅನಿಸುತ್ತೆ. ಸೊ ಅದೆಲ್ಲ ಆದಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡೆ ಮನೆ ಒಳಗಡೆ ಮತ್ತು ಈಚೆ ತಾವರದಲ್ಲಿ ಎಲ್ಲ. ಅದಾದಮೇಲೆ ಬಟ್ಟೆ ಒಣಗಾಕಂತ ಬಂದೆ, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಸೊ ಹಬ್ಬದ ಹಿಂದಿನ ದಿನ ಇದು ಪ್ರಿಪ್ರೇಷನ್ ಲಾಗ್ ಆಗಿರುತ್ತೆ. ಸೊ ಹಬ್ಬ ಇದ್ದಾಗೆಲ್ಲ ಬಟ್ಟೆ ಇದೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ತುಂಬಾ ಬಟ್ಟೆ ಇತ್ತು. ಸೊ ಅದಕ್ಕೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಹಾರಾಕ್ತಾಯಿದೆ. ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಕಡೆ, ಇರೋಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿಲಿದೆ. ಸೊ ಇದು ಲಾಗ್ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನನಗೆ ಹುಷಾರಿಲ್ಲೋ ಕಾರಣಕ್ಕೆ. ಸೊ ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಣಗಾಕಿದೆ.
ಬಿಸಿಲು ಸಿಕ್ಕಾಪಟ್ಟೆ. ಫಸ್ಟು ನೀರು ಕುಡಿಬೇಕು. ಒಂದೆರಡು ನಿಮಿಷ ಇದಾಗ್ಬಿಡ್ತು ಬಾಯಾರಿಕೆ. ಬಟ್ ಇಲ್ಲೊಬ್ಬರು ಮನೆ ಪಾಯ ತೊಡೋಕ್ಕೆ ವರ್ಕ್ ಮಾಡ್ತಾಯಿದ್ದಾರೆ. ಆಮೇಲೆ ನಾನು ತೋರಿಸ್ತೀನಿ ನಿಮಗೆ. ಸೊ ಅವ್ರಿಗೆ ಎಷ್ಟು ಬಾಯಾರಿಕೆ ಆಗಿರಬೇಕು, ಎಷ್ಟು ಶೆಕೆ ಆಗಿರಬೇಕು. ಒಂದು ಚೂರು ಗಾಳಿ ಇಲ್ಲ ಫ್ರೆಂಡ್ಸ್. ಒಂದು 10 ನಿಮಿಷ ಏನೋ ನಾನು ಹೋಗಿತ್ತು. ಆದರೂ ದಾಹ ಹತ್ತಿಲ್ಲ, ನೀರು ಕುಡಿದ್ರು. ಸೊ ಈಗೇನಪ್ಪ ಅಂದರೆ ಸ್ವಲ್ಪ ದೋಸೆ ಇದೆ, ದೋಸೆ ಹಾಕಬೇಕು. ತಾತಗೆ ಊಟ ಇಕ್ಬೇಕು, ಧೃತಿಗೆ ಊಟ ಮಾಡಿಸಿ ಬಟ್ಟೆ ಒಗಿಬೇಕು, ವಾಶ್ರೂಮ್ಸ್ ತೊಳಿಬೇಕು. ಸೊ ಸದ್ಯಕ್ಕೆ ಊಟ ಆದಮೇಲೆ ಸಿಗ್ತೀನಿ, ಬಾಯ್. ಆದಮೇಲೆ ನಮ್ಮ ಮುತ್ತಾತಗೆ ನಾನು ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಏನಕ್ಕಪ್ಪ ಅಂದರೆ ಅವ್ರಿಗೆ 1:30 ಆದರೆ ಪಾಪ ಊಟ ಬೇಕು. ಬೆಳಗ್ಗೆ ಹೊತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ, ಬಟ್ ಮಧ್ಯಾಹ್ನ ಹೊತ್ತು ಬೇಕೇ ಬೇಕು ಅವ್ರಿಗೆ. ಸೊ ಅದಕ್ಕೆ ದೋಸೆ ಇಟ್ಟಿದ್ದು, ಅದಕ್ಕೆ ದೋಸೆ ಎಲ್ಲ ಸುಡ್ತಾಯಿದ್ದೆ. ಏನಪ್ಪ ಕ್ಲಿಪ್ಗಳು ಅಂತ ನೋಡ್ತಾ ಇರೋ ತಲೆಯಲ್ಲಿ ಎಲ್ಲ ನನ್ನ ಮಗಳು ಎಲ್ಲೆಲ್ಲಿ ಬಿಸಾಕಿಲ್ಲ ಎಲ್ಲ ತಲೆಗೆ ಎತ್ತೆತ್ತು ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಗೆ ಹಂಗೆ ಕಾಣಿಸ್ತಾಯಿದೆ. ಸೊ ಇನ್ನು ದೋಸೆ ಧೃತಿಗೆ ನನಗೆ ಎಲ್ಲರಿಗೂ ಸುಟ್ಕೊಡ್ತಾಯಿದ್ದೆ. ಧೃತಿನ ಈ ಕಡೆ ಕಾಲ ಮೇಲೆ ನಿಲ್ಲಿಸಿದ್ದೆ. ಅವಳು ಮಾತಾಡ್ತಾಯಿದ್ಲಮ್ಮ, ದೋಸೆ ಹಿಂಗೆ ಹಾಕೋದು ಹಂಗೆ ಹಾಕೋದು ಅಂತ. ಸೊ ಅವಳನ್ನ ಮೇಂಟೈನ್ ಮಾಡಿಕೊಂಡು ದೋಸೆ ಸುಟ್ಟು ಎಲ್ಲ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಅದಾದಮೇಲೆ ಸಾಂಬಾರೆಲ್ಲ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೆ. ನಮ್ಮ ತಾತ ಅಂತೂ ಸಾಂಬಾರಲ್ಲಿ ತಿನ್ನಲ್ಲ ಪಾಪ, ಅಲ್ಸರ್ ಆಗಿದೆ ಅನ್ನೋ ಕಾರಣಕ್ಕೆ. ಅವ್ರೇನಿದ್ರು ಸಕ್ಕರೆಯಲ್ಲಿ ಆ ಥರದಲ್ಲಿ ತಿಂತಾರೆ. ನಿಮ್ಮ ಮನೇಲಿ ಯಾರು ಆ ಥರ ತಿಂತಾರೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಎಲ್ಲ ನಾನು ನೀಟಾಗಿ ಅರೇಂಜ್ ಮಾಡ್ಕೊತಾಯಿದ್ದೆ ಪಾತ್ರೆಗಳು. ನಮ್ಮ ತಾತ ಊಟ ಇಕ್ಬಿಟ್ಟು ಬಂದು ಸೊ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೆ. ಯಾಕಂದರೆ ಅವ್ರಿಗೆ ತಿರ್ಗಿ ಮತ್ತೆ ಕಾಫಿ ಮಾಡಿಕೊಡ್ಬೇಕಲ್ಲ. ಸೊ ಪಾತ್ರೆಗಳೆಲ್ಲ ಗುಡ್ಡೆ ಹಾಕ್ಕೊಳೋದೇನಕ್ಕೆ, ಮತ್ತು ತಿರ್ಗಿ ಪಾತ್ರೆ ತೊಳೆದಾದ್ಮೇಲೆ ತಿರ್ಗಿ ಬೇಸನ್ ಬೇಕಾಗುತ್ತಲ್ವ. ಸೊ ಅದಕ್ಕೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಅದು ನೋಡು ಇದು ನೋಡು ಅವಳಿಗೆ ಹೇಳ್ಕೊಂಡು ಅವಳಿಗೆ ಸಮಾಧಾನ ಮಾಡಿ ನಾನು ಜೋಡಿಸೋಷ್ಟಕ್ಕೆ ಸೊ ಟೈಮ್ ಹಿಡಿಯುತ್ತೆ. ಇಲ್ಲಾಂದರೆ ಒಂದು 5 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ತಿರ್ಗಿ ಮತ್ತೆ ತಾತಕ್ಕೆ ಕಾಫಿ ಇಕ್ಬೇಕಿತ್ತು. ಆಲ್ರೆಡಿ ಊಟ ಕೊಟ್ಟಿದ್ದೆ. ಸೊ ಹಾಲು ಫ್ರಿಜ್ಜಾಗಿ ಇಕ್ಕಿರ್ತೀವಿ, ಯಾಕಂದರೆ ಹಾಲು ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ, ಬಿಸಿಲಿಗಿರಲ್ಲ. ಸೊ ಗಟ್ಟಿ ಹಾಲು ಅಪ್ಪ ಕುಡಿಯಲ್ಲ. ಸೊ ಅದಕ್ಕೆ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತಿದ್ದೆ. ಇನ್ನು ಶುಗರ್ ಎಲ್ಲ ಬಾಕ್ಸಿಗೆ ತುಂಬಬೇಕಿತ್ತು. ಸೊ ಅದಾದಮೇಲೆ ಶುಗರ್ ಕೂಡ ಎಲ್ಲ ತುಂಬಿ ಧೃತಿ ಬಂದಿದ್ಲು. ಫ್ರೆಂಡ್ಸ್, ನಮ್ಮ ತಾತಗೆ ಕಾಫಿ ಇಕ್ಕೀನಿ. ಸೊ ಕಾಫಿ ಆಗ್ತಾ ಇರುತ್ತೆ ನಿಧಾನಕ್ಕೆ. ಸೊ ಈಗ ಏನಿದ್ರು ಒಂದು ಬಿಂಗೆ ಒಂದು ಹಂಡದಲ್ಲಿ ಹೊಸ ನೀರು ತರಬೇಕು. ಸೊ ನಾಳೆ ಹಬ್ಬ ಅಲ್ವಾ, ಅದಕ್ಕೆ ಹಳೆ ನೀರು ಚೆಲ್ಲಿ ಹೊಸ ನೀರು ತೊಗೊಂಬರೋಣ ಅಂತ. ಸೊ ಹಿಡ್ಕೊಂಡು ಕ್ವಿಕ್ಕಾಗಿ ಬರಬೇಕು. ಸೊ ಈಗ ಕರೆಕ್ಟಿಗೆ 3 ಆಗಿದೆ. ಈಗ 2 ದೋಸೆ ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ರೆಸ್ಟ್ ರೂಮ್ಸ್ ಎಲ್ಲ ವಾಶ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಕಂಪ್ಲೀಟ್ ಆಯಿತು. ಸೊ ಬಟ್ಟೆ ಎಲ್ಲ ಒಗೆದು ಹಾರಾಕಿ ಮತ್ತೆ ವಾಶ್ರೂಮ್ಸಕ್ಕೆ ಅಡುಗೆದ್ದು ಮುಗೀತು. ಇನ್ನೊಂದು ಬಾಕಿ ಇದೆ, ಅಟ್ಟಿ ತೊಳಿಬೇಕು. ಹಾಗೆ ಬಟ್ಟೆ ಎಲ್ಲ ಒಗೆದು ಬಟ್ಟೆ ಹಾರಾಕಿ ಸೊ ವಾಶ್ರೂಮ್ಸ್ ಎಲ್ಲ ತೊಳೆದಿದ್ದಾಯಿತು. ಈಗ ಕರೆಂಟ್ ಹೋಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇನ್ನೇನು ಸ್ವಲ್ಪ ಹೊತ್ತಿಗೆ ಬರುತ್ತೆ. ಆಗ ಟ್ಯಾಪ್ ವಾಟ್ರ್ ಬರೋದ್ರಿಂದ ಇನ್ನೂ ಸುಲಭ ಆಗುತ್ತೆ, ಬೇಗ ತೊಳಿಬೋದು. ಸೊ ನೋಡಿ ಹಾರಾಕಿ. ಸೊ ಧೃತಿಗೆ ಜಾಸ್ತಿ ಸ್ವಲ್ಪ ಇದ್ದಿದ್ದು ಅವು ಬಿಟ್ಟರೆ ಅಲ್ಲಿ ಹಾಕಿದ್ದೀನಿ. ಸೊ ನಾನು ಏನಕ್ಕೆ ಮೇಲೆ ಬಂದೆ ಅಂದರೆ, ಸೊ ನಾನು ಹೇಳಿದ್ನಲ್ಲ ಬಿಸಿಲಲ್ಲಿ ನೋಡಿ ಆ ಥರ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಸೊ ಅದಕ್ಕಂತ ಸೊ ನೋಡ್ದಲ್ಲ, ನಾನು ಸ್ವಲ್ಪ ಹೊತ್ತು ಬಂದು ಹಿಡಿದಿದ್ಗೆ ನನ್ನ ಕೈಯಲ್ಲಿ ಇರೋಕ್ಕಾಗಿಲ್ಲ ದಾಹಕ್ಕೆ. ಬಟ್ ಅವ್ರು ಅಷ್ಟು ಬಿಸಿಲಿದ್ರು, ಅವರ ಹೊಟ್ಟೆ ಪಾಡಕ್ಕೋಸ್ಕರ ಸೊ ಕೆಲಸ ಮಾಡ್ತಾಯಿದ್ದಾರೆ ಆ ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ. ಸೊ ಅದೇನು ಅಷ್ಟು ಈಸಿ ಕೆಲಸನ. ಸೊ ಎಷ್ಟೋ ಜನ ಈಗ ದುಡ್ಡಿರೋರಾದರೂ ಅಷ್ಟೇ. ಸೊ ನಾವೇ ಆಗಿರ್ಬೋದು, ಎಷ್ಟು ಸತಿ ಊಟನ ವೇಸ್ಟ್ ಮಾಡ್ತೀವಿ, ದುಡ್ಡನ್ನ ಸುಮ್ಮನೆ ಖರ್ಚು ಮಾಡ್ತೀವಿ. ಬಟ್ ಅವ್ರಿಗೆ 11 ರೂಪಾಯಿ ಮುಖ್ಯ, ನನಗೂ ಅಷ್ಟೇ 11 ರೂಪಾಯಿ ಕೂಡ ಮುಖ್ಯ. ಬಟ್ ಏನಪ್ಪ ಅಂದರೆ, ಸೊ ತುಂಬ ರಿಚ್ ಇರೋರಿಗೂ ದುಡ್ಡು ವ್ಯಾಲ್ಯೂ ಗೊತ್ತಾಗಲ್ಲ. ಈ ಮಿಡಲ್ ಕ್ಲಾಸ್ ಮತ್ತು ಅದಕ್ಕಿಂತ ಪ್ಯೂರ್ ಕ್ಲಾಸ್ ನಮ್ಮ ಥರ ಇರ್ತಾರಲ್ಲ, ಸೊ ಅಂಥವ್ರಿಗೆ ದುಡ್ಡು 11 ರೂಪಾಯಿ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಖರ್ಚು ಮಾಡೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಆದರೆ ಕೆಲವರು ದುಡಿಯೋರು ಅಷ್ಟೇ, ಈಗ ಸ್ವಲ್ಪ ತಿಂತಾರೆ ಅಲ್ಲೇ ಬಿಸಾಕ್ತಾರೆ. ಅದ್ರ ಬದಲು ಯಾರಿಗಾದ್ರೂ ದಾನ ಮಾಡಿದ್ರೆ ಪಾಪ ಅವ್ರ ಹೊಟ್ಟೆ ಆದರೂ ತುಂಬುತ್ತೆ ಅಲ್ವಾ. ಸೊ ಯಾಕೋ ಇದು ಹೇಳ್ಬೇಕನ್ನಿಸ್ತು, ಹೇಳಿದೆ. ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ.
ಸೊ ವಾಟರ್ ಬಂದಮೇಲೆ ಅದೆಲ್ಲ ತೊಳಿಬೇಕು. ನೋಡಿ ನನ್ನ ಮಗಳು ಏನು ಕೆಲಸ ಕಿತಾಪತಿ ಮಾಡ್ತಾಳೆ. ನಾನು ಎಲ್ಲ ಕ್ಲೀನ್ ಮಾಡಬೇಕಮ್ಮ, ಈಚೆ ಕಡೆ ಕಸ ಗುಡಿಸ್ಬೇಕಂದ್ರೆ ಕಸ ಗುಡಿಸ್ಬೇಕನ್ನೋ ಅಷ್ಟಕ್ಕೆ ಅವಳೋಗಿ ಪರ್ಕೆ ಎತ್ಕೊಂಡಿದ್ದಾಳೆ. ಅವಳು ನೋಡಿ ಗುಡಿಸ್ತಾ ಇದ್ದಾಳೆ ಕಸ, ಅಲ್ಲಿಂದ ಅಲ್ಲಲ್ಲೇ ಗುಡಿಸ್ಕೊಂಡು ಕೊಡಮ್ಮ ಅಂದರೂ ಕೊಡಲ್ಲ ಅಂತ ಇದ್ಲು. ಸೊ ನೋಡಿ ಏನು ತರಲೆ ಇನ್ನೊಂದು ಪರ್ಕೆ ಇದೆ, ಹೋಗಲ್ಲಿ ಎತ್ಕೋಗು ಅಂತ ಹೇಳ್ತಾ ಇದ್ದೆ. ನಾನು ನೀಟಿಗೆಲ್ಲ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ. ನನಗಂತೂ ಅದು ಕ್ಲೀನ್ ಮಾಡೋದಷ್ಟು ಸೊಂಟ ಬಿದ್ದೇ ಹೋಯಿತು. ಯಾಕಂದರೆ ಆ ಬಿಸಿಲಲ್ಲೆಲ್ಲ ಕ್ಲೀನ್ ಮಾಡಬೇಕು. ಆದರೂ ಬಿಸಿಲು ಅಷ್ಟೊಂದು ಅನಿಸಿಲ್ಲ, ಆದರೂ ಬಿಸಿಲಿದೆ ಆ ಥರ. ಸೊ ಬಕೆಟಲ್ಲೆಲ್ಲ ನೀರು ಹೊಡೆದು ಪೈಪಲ್ಲಾದರೆ ಅಷ್ಟು ಫೋರ್ಸಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಬಕೆಟಲ್ಲಿ ಎತ್ತಿ ಆಡ್ತಾ ಇದ್ದೆ. ಇವಳು ನೋಡಿ ನೀರಲ್ಲಿ ಆಟ ಆಡಬೇಕು ಹಂಗೆ ಹಿಂಗೆ ಅಂತ ಅವಳನ್ನ ಒಂದು ಸ್ವಲ್ಪ ಹೊತ್ತು ಆ ಕಡೆ ಎತ್ಕೊಂಡು ಆಟ ಆಡಿಸಿ ಅವಳು ಒಂಥರ ಖುಷಿ ಆಯಿತು. ನೋಡಿ ಇವಾಗ ಆಟ ಆಡ್ಕೊಂಡಿದ್ದಾಳೆ. ಇಲ್ಲಾಂದರೆ ಅಂತ ಅಮ್ಮ ಅಂತ ಅಳ್ತಾನೆ ಇರ್ತಾಳೆ. ಸೊ ಏನು ಮಾಡೋಕ್ಕಾಗಲ್ಲ ಮಕ್ಕಳು. ಅದಕ್ಕೆ ನೀರೆಲ್ಲ ತೊಳೆದು ನೀಟಿಗೆ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾಯಿದ್ದೆ. ಯಾಕಂದರೆ ಇದು ನಾವು ವಾರಕ್ಕೆ ಒಂದು ಸತಿ ಅಷ್ಟೇ ತೊಳೆಯೋದು, ಈಚೆ ಕಡೆ ಯಾವಾಗೂ ತೊಳೆಯಲ್ಲ. ಸೊ ಹಾಗೆಲ್ಲ ನೀಟಾಗಿ ತೊಳೆದು ನೀರಾಗೆಲ್ಲ ತೊಳೆದು ನೀಟಾಗಿ ಮಾಡಿದ್ದಾಯಿತು. ಸೊ ಏನಪ್ಪ ಅಂದರೆ ವಾರಕ್ಕೆ ಯಾಕೆ ಒಂದೇ ಸತಿ ತೊಳೆಯೋದಂದರೆ, ಯಾಕಂದರೆ ಅದು ತುಂಬ ದೊಡ್ಡದಾಗಿದೆ ಪ್ಲೇಸು. ಸೊ ತೊಳೆದಷ್ಟು ಸಾಕಾಗುತ್ತೆ ಅನ್ನೋ ಕಾರಣಕ್ಕೆ ವಾರಕ್ಕೊಂದು ಸತಿ ಕಲಶ ಎಲ್ಲ ಇಕ್ತೀವಲ್ಲ ಆ ಟೈಮಲ್ಲಿ ತೊಳಿತೀವಿ. ಇನ್ನು ಅದು ಬಿಟ್ಟರೆ ಹಬ್ಬಗಳಿಗೆ ಎಲ್ಲದಕ್ಕೂ ತೊಳಿತೀವಿ. ಮನೆಯೆಲ್ಲ ಆದರೆ ಡೇ ಬೈ ಡೇ ಇಲ್ಲ ದಿನಾನೂ ಒರೆಸ್ಬೇಕಂದ್ರೆ ನನ್ನ ಮೂಡ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡು. ಸೊ ನಮ್ಮ ತಾತ ಏನು ಹೇಳ್ತಾರೆ, ಇವಾಗ ತೊಳೆಯೋದು ಬಿಸಿಲಲ್ಲಿ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಹಬ್ಬಗಳಾದಮೇಲೆ ಬಿಸಿಲು ಮಳೆ ಏನೂ ನೋಡೋಕ್ಕಾಗಲ್ಲ. ಸೊ ನಮ್ಮ ಮೈಂಡಲ್ಲಿ ಏನಿರುತ್ತಂದರೆ, ಗರ್ಲ್ಸ್ ಮೈಂಡಲ್ಲಿ ನನ್ನ ಪ್ರಕಾರ ನೀಟಿಗೆಲ್ಲ ತೊಳೆದಿಕ್ಕೊಂಬಿಡ್ಬೇಕು, ಹಬ್ಬಕ್ಕೇನು ಇಕ್ಕೊಂಬಾರ್ದು ಅನ್ನೋ ಥರ ಇರುತ್ತೆ. ಸೊ ಬಿಫೋರ್ ಒನ್ ಡೇನೇ. ಸೊ ಅದಕ್ಕೆಲ್ಲ ಈಚೆ ಎಲ್ಲ ನೀಟಾಗಿ ತೊಳೆದು ಎಲ್ಲ ಮುಗಿಸ್ದೆ ನಾನು. ಹೇಗೋ ಧೃತಿ ಅವ್ರ ತಾತ ಹತ್ರ ಹೋದ್ಲು, ಏನೂ ತೀಟೆ ಮಾಡ್ದಿರ. ಯಾಕಂದರೆ ನನಗೆ ಕಾಲು ಸುಡ್ತಾಯಿತ್ತು, ಆ ಥರ ಇತ್ತು. ಅದಕ್ಕೋಸ್ಕರ ಹೆಂಗೋ ಅವಳು ಅವ್ರ ತಾತ ಹತ್ರ ಹೋಗ್ಬಿಟ್ಟು ಸೈಲೆಂಟು ಕುತ್ಕೊಂಡು ಆಟ ಆಡ್ತಾಯಿದ್ಲು. ನಾವಿವಾಗ ಎಲ್ಲಿದ್ದೀರಂದರೆ ಎಲ್ಲಮ್ಮ ದೇವಸ್ಥಾನ ಹತ್ರ ಇದ್ದೀವಿ. ನೋಡಿ ಅಲ್ಲಿ ತೊಳಿತಾಯಿದ್ರೆ ಆಟ ಕೊಡ್ತಾಯಿದ್ಲು, ಹೋಗ್ಬೇಕು ಅಲ್ಲಿಗೆ ಅಂತ ಕರ್ಕೊಂಬಂದರೆ. ನೋಡಿ ನನಗೆ ಅವಳಿಗೆ ಹಾಕಿರೋ ಕ್ಲಿಪ್ಪೆಲ್ಲ ನನಗೆ ಹಾಕಿ ನೋಡಿ ಕುಂಕುಮನೆಲ್ಲ ಇಟ್ಕೊಂಡು ದೇವಸ್ಥಾನದ ಪೂಜಾರಿ ಆಗಿದ್ದಾರೆ. ಬಟ್ ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಬಂದರೆ ಎಷ್ಟೇ ನೋವಿದ್ರು, ಎಷ್ಟೇ ಪೇಯ್ನ್ಸ್ ಅನ್ನೋದು ಬಾಡಿ ಪೇಯ್ನ್ಸ್ ಆ ಥರ ಏನಾದರೂ ಇದ್ದರೆ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋದಷ್ಟಕ್ಕೆ ಬೆಳಗ್ಗಿಂದ ನನಗೆ ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಅದು ನಿಮಗೂ ಗೊತ್ತು ಎಷ್ಟು ಕೆಲಸ ಇತ್ತು ಇವತ್ತಂತ. ಬಟ್ ಕೆಲವೊಂದನ್ನ ನಾನು ಕ್ಯಾಪ್ಚರ್ ಮಾಡಿದೆ, ಯಾಕಂದರೆ ವಾಶ್ರೂಮ್ ತೊಳೆಯೋದೆಲ್ಲ ಏನು ತೋರಿಸೋ ಅವಶ್ಯಕತೆ ಏನಿಲ್ಲ. ಸೊ ಎಲ್ಲ ಮನೇಲಿ ತೊಳೆಯೋಂಥದ್ದೇ ಅದು. ಸೊ ಅದಕ್ಕೋಸ್ಕರ ನಾನು ಕ್ಯಾಪ್ಚರ್ ಮಾಡಿಲ್ಲ. ಸ್ವಲ್ಪ ಸೌಂಡ್ ಇದೆ, ಸೊ ಪ್ಲೀಸ್ ಅವಾಯ್ಡ್ ಮಾಡಿ. ಸೊ ಅದು ಬಿಟ್ಟರೆ ಇನ್ನು ತೊಳೆಯೋದು ಒಳ್ಳೆಯದೆಲ್ಲ ಮಾಡೀನಿ. ಇನ್ನು ಸ್ವಲ್ಪ ತಲೆ ಬಾಚ್ಕೊಬೇಕು, ಫ್ರೆಶ್ ಅಪ್ ಆಗಿದ್ದೀನಲ್ವ. ಮತ್ತು ನಾಳೆ ಸ್ನಾನ ಮಾಡಬೇಕಾದ್ರೆ ಫುಲ್ಲು ಚಿಕ್ಕಾದರೆ ಬೇಗ ಕೆಲಸಗಳಾಗಲ್ಲ. ಸೊ ಅದಕ್ಕೋಸ್ಕರ ನೋಡಿ ಇವಳು ಒಳ್ಳೆ ಫ್ರೀಯಾಗಿ ಆಟ ಆಡ್ಬೇಕು ಫ್ರೆಂಡ್ಸ್. ಹಿಂಗಿರ್ಬೇಕು ಅವಳಿಗೆ, ತೀಟೆ ಮಾಡ್ಕೊಂಡಿರೋಕ್ಕೆ. ನೋಡಿ ಹೆಂಗಿದ್ದಾಳೆ. ಈ ಥರ ಟಾರ್ಚರ್ ಕೊಡ್ತಾರೆ ಮಕ್ಕಳಿದ್ರೆ. ಎಲ್ಲ ಮುಗಿಸಿದಾದ್ಮೇಲೆ ಹೂವು ಇತ್ತು ಗಿಡದಲ್ಲಿ, ಹೋಗಿ ಹೂವು ಎಲ್ಲ ಕಿತ್ಕೊಂಡು ಬಂದು ಸೊ ಕಟ್ತಾಯಿದ್ದೆ. ಧೃತಿ ನೋಡ್ಬೋದು, ಅವಳು ಹೂವು ಕಟ್ಟಬೇಕಂದಾಗ ಗಿಡದಾಗಿರೋ ಒಂದು 2 ರೋಸು ತುಂಬ ಬಾಡೋಗಿದ್ವು, ಅವು ಕೊಟ್ಟೆ. ಯಾಕಂದರೆ ಇವು ತುಂಬ ಫ್ರೆಶ್ ಆಗಿದೆ ಹೂವು ನೋಡ್ಬೋದು. ಸೊ ಅದನ್ನೆಲ್ಲ ಕಿತ್ತಾಕ್ತೀನಿ ಅನ್ನೋ ಕಾರಣಕ್ಕೆ ಆ ಹೂವು ಕಿತ್ಕೊಟ್ಟು ಸೊ ನಾನು ಹೂವು ಕಟ್ಕೊತಾ ಇದ್ದೆ. ಯಾಕಂದರೆ ಹಬ್ಬದ ದಿನ ಮುಟ್ಕೊಳಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ಗಿಡದಲ್ಲಿತ್ತು. ಕಿತ್ಕೊಂಬಂದು ಹೂವೆಲ್ಲ ಕಟ್ತಾಯಿದ್ದೆ. ಸೊ ನನಗೆ ಫಸ್ಟು ಬಿಫೋರ್ ಮ್ಯಾರೇಜ್ ಹೂವು ಕಟ್ಟೋದಕ್ಕೆ ಬರ್ತಾಯಿಲ್ಲ, ಆಮೇಲೆ ಆಫ್ಟರ್ ಮ್ಯಾರೇಜು ಹೂವು ಕಟ್ಟೋಕ್ಕೆ ಬಂದಿದ್ದು. ಕಟ್ಟಿ ನಾನೇ ಪ್ರಾಕ್ಟೀಸ್ ಮಾಡಿಕೊಂಡೆ. ಸೊ ನಿಂಗೆ ಹೂವು ಕಟ್ಟೋಕ್ಕೆ ಬರೋಲ್ಲ ಅನ್ನೋ ಹೀಯಾಳ್ಸೋರು ತುಂಬ ಜನ ಇದ್ದರು. ತುಂಬ ಜನ ಅಂದರೆ ರಿಲೇಷನಲ್ಲೇ ಹೇಳ್ಬೇಕಂದ್ರೆ ನಮ್ಮ ಮನೆಗಳಲ್ಲೇ. ಸೊ ಆದ್ದರಿಂದ ಆ ಜಿಡ್ಡಿಗಾದರೂ ನಾನು ಕಲಿಬೇಕು ಅನ್ನೋ ಕಾರಣಕ್ಕೆ ಕಲಿತೆ ಬಂತು. ಸೊ ನೋಡ್ಬೋದು ಈ ರೀತಿ ಕಟ್ಟಿದೆ ಫ್ರೆಶ್ ಹೂವು. ಅದಾಗಿ ಸಂಜೆ ಆಗೋಗಿತ್ತು, ಒಂದು 5:30 6 ಥರ 6 o'clock. ಇನ್ನೂ ಒಂದು ಸ್ವಲ್ಪ 10 minutes ಕಮ್ಮಿನೇ ಇತ್ತು. ಹಾಗೆ ಜೊತೆಗೆ ಕಿಸ್ರನ್ ನೀರು ಮಾಡಿಕ್ಕಿದ್ದೆ, ನೀವೇ ನೋಡ್ಬೋದು. ಸೊ ನೀಟಿಗೆ ತೆಗ್ಸ್ಕೊತಾ ಇದ್ದೆ. ಹೆಂಗೋ ಇವತ್ತು ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದೆ ಅಂತ ಅಂದ್ಕೊಂಡೆ. ಸೊ ಮಕ್ಳಿಗಾದ್ರೂ ತೆಗಿಯೋದ್ರಿಂದ ದಿಷ್ಟಿ ಎಲ್ಲ ಹೋಗುತ್ತೆ. ಅದಾದಮೇಲೆ ನಾನು ಬಂದು ಕಾಫಿ ಮಾಡೋಕೆ ಇಕ್ಕಿದ್ದೆ. ಸೊ ಕಾಫಿ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆದೆ, ಇಲ್ಲಾಂದರೆ ತಲೆ ಚಿಟ್ಟಿ ಹಿಡ್ದೋಗ್ತಾಯಿತ್ತು. ಕಾಫಿ ಜೊತೆ ಏನಾದರೂ ಇರಬೇಕು, ಬ್ರೆಡ್ ಆಗಲಿ ಬಿಸ್ಕೆಟ್ ಆಗಲಿ ಆ ಥರ. ಸೊ ಹಾಗೆ ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಹೊಸ ರೆಸಿಪಿ ಹೇಳ್ಕೊಡೋಣ ಅಂತ, ಅಂದರೆ ನಾವು ಮಾಡೋ ಸ್ಟೈಲಲ್ಲಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಾಗಿತ್ತು ಇದು ನೋಡಿದಾಗ.
ಸೊ ಮೆಣಸಿನ್ಕಾಯಿ ಕೊಯ್ದಿಟ್ಕೊಂಡಿದ್ದೀನಿ, ಬಜ್ಜಿ ಮೆಣಸಿನ್ಕಾಯಿ ಮಾಡೋಣ ಅಂತ. ಹಾಗೆ ನನಗೆ ಆಲೂಗಡ್ಡೆ ಇದಂದರೂ ತುಂಬ ಇಷ್ಟ, ಬೋಂಡ ಅಂದರು. ಸೊ ಅದಕ್ಕೆ ಸ್ಲೈಸ್ ಮಾಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ಬೋದಲ್ಲ ನೋಡಿ, ಯಾಕಂದರೆ ಅದು ಬೇಯಬೇಕಲ್ವಾ. ಸೊ ಅದಕ್ಕೋಸ್ಕರ ಇದು ಕೂಡ ಅಷ್ಟೇ ಒಂದೊಂದು ದಪ್ಪ ಇರೋದು ನಾನೇನು ಮಾಡಿದ್ದೀನಿ, 2 ಅದರಲ್ಲೂ ಅರ್ಧ ಕಟ್ ಮಾಡಿದ್ದೀನಿ, 2 ಮಾಡಿದ್ದೀನಿ. ಸೊ ಇದಕ್ಕೇನೆ ನಾನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಒಂದು ಬೌಲ್ ತೊಗೊಂಡಿದ್ದೀನಿ, ಸೊ 1 ಗ್ಲಾಸ್ ವಾಟರ್, ಇದು ಬಂದು ಜೀರಿಗೆ. ಸೊ ಏನು ಹೇಳ್ತೀನಿ ಏನಕ್ಕೆ ಅಂತ. ಸೊ ಉಪ್ಪು, ಖಾರದ ಪುಡಿ, ಹಾಗೆ ಇಲ್ಲಿ ನಾನು ಜೀರಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಏನಕ್ಕೆ ಅಂದರೆ, ಸೊ ಇಲ್ಲಿ ಕಟ್ ಮಾಡಿರೋಂಥ ಬಜ್ಜಿ ಇದೆಯಲ್ಲ, ಇದ್ರ ಮೇಲೆ ಇದ್ರೊಳಗಡೆ ತುಂಬ್ಸೋಕ್ಕೆ ಒಂಚೂರು ಲೈಟಾಗೆ. ಸೊ ಕಚ್ಚಿದಾಗ ತಿಂದಾಗ ಒಂಥರ ಸ್ಪೈಸಿ ಅನಿಸುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಮೇಯ್ನಾಗಿ ಬೇಕಾಗಿರೋವಂಥದ್ದು ಹಸಿಟ್ಟು. ಓಕೆ, ಸೊ ಬನ್ನಿ ಯಾವ ಥರ ಮಾಡೋ ಅಂತ ತೋರಿಸ್ತೀನಿ. ಸೊ ನೀವು ಯಾವ ಬೌಲ್ ತೊಗೊಂಡಿರ್ತೀರೋ ಆ ಬೌಲ್ಗೆ 1 ಗ್ಲಾಸ್ ವಾಟರ್ ಹಾಕ್ಕೊತಾಯಿನಿ. ನೀವು ತುಂಬ ಜನ ಇದ್ದೀರಾ, ಇನ್ನೂ ಬೇಕು ಅಂದರೆ ಅದು ನಿಮ್ಗೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನಾನು ಹಸಿಟ್ಟು ಹಾಕ್ಕೊತಾಯಿನಿ, ನನಗೆ ಎಷ್ಟು ಬೇಕೋ ಅಷ್ಟು. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಹಾಗೆ ಜೀರಿಗೆ ಪುಡಿ ಆಗಲಿ ಜೀರಿಗೆ ಆಗಲಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಸ್ವಲ್ಪ ಡಿಫ್ರೆಂಟಾಗಿ ಹೊಡೆಯುತ್ತೆ, ಆಗ ನಿಮಗೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಸೊ ಯಾವ ಹದದಲ್ಲಿ ಇರಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ. ನಾನು 1 ಗ್ಲಾಸ್ ತೊಗೊಂಡಿದ್ದಲ್ಲ, 1 ಗ್ಲಾಸ್ ಪೂರ್ತಿ ಹಾಕಿಲ್ಲ, ಅದರಲ್ಲಿ ಇನ್ನೂ ಮಿಕ್ಸ್ಕೊಂಡಿದ್ದೆ. ಸೊ ನೋಡಿ, ಈ ಥರ ಇದ್ದರೆ ಸಾಕು. ಅಂದರೆ ಯಾವ ಥರ ಅಂತ ನಾನು ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ. ಈಗ ಯಾವುದಾದ್ರೂ ಕಟ್ ಮಾಡಿರ್ತೀರಲ್ಲ, ಇಲ್ಲ ಆಲೂಗಡ್ಡೆದಾಗಲಿ, ಈರುಳ್ಳಿದಾಗಲಿ, ಇಲ್ಲ ಬಜ್ಜಿದಾಗಲಿ, ಸೊ ಹಿಂಗೆ ಹಸಿಟ್ಟಿಗೆ ಅದ್ದಿದ್ದು ನೋಡಿದ್ರೆ 2 ಕಡೆ ನೀಟಾಗಿ ಮೆತ್ಕೊಂಡಿರಬೇಕು. ಇಲ್ಲಾಂದರೆ ಇನ್ನು ಸ್ವಲ್ಪ ಹಸಿಟ್ಟು ಹಾಕಿ ಕಲಸಿ ಆಗ ಸರಿ ಹೋಗುತ್ತೆ. ಸೊ ನಾನು ಬಜ್ಜಿಗೆಲ್ಲ ಇವಾಗ ಉಪ್ಪು, ಖಾರ ಮತ್ತು ಜೀರಿಗೆ ಪುಡಿ ಏನಿತ್ತೋ ಅದನ್ನು ಅಪ್ಲೈ ಮಾಡ್ತೇನೆ ಅದರೊಳಗಡೆ. ಆ ಥರ ಅಪ್ಲೈ ಮಾಡಿದಾಗ ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋ ಕಾರಣಕ್ಕೆ. ಸೊ ಹಾಗೆ ಚಿನ್ನಿಗೆ ಚಪಾತಿ ಸುಡ್ತಾಯಿದ್ದೆ, ಸ್ವಲ್ಪ ಹೊತ್ತು ನೆನಿಲಿ ಅನ್ನೋ ಕಾರಣ. ಅದಾದಮೇಲೆ 120 ಮಿನಿಟ್ಸ್ ನೆನೆಗೆ ಬಿಟ್ಟಿದೆ, ಎಣ್ಣೆ ಕಾಯಕ್ಕೆ ಇಕ್ಕಿದೆ. ನೋಡಿ ಈಗ ಚೆನ್ನಾಗಿ ನೆಂದಿದೆ. ಸೊ ಒಂದೊಂದಾಗೆ ಬಿಟ್ಕೊಳ್ತಾ ಹೋಗೋಣ. ಅದು ಮೀಡಿಯಮ್ ಫ್ಲೇಮ್ ಇಕ್ಕಿ ಎಣ್ಣೆ ಕಾದಾದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಕ್ಕಿದ್ರೆ ಸಾಕು. ಸೊ ನಾನು ಒಂದೊಂದಾಗೆ ಆಲೂಗಡ್ಡೆ, ಬಜ್ಜಿ ಮತ್ತು ಎಲ್ಲ ಸೊ ಒಂದೊಂದಾಗೆ ಬಿಡ್ತಾಯಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ. ಅಂದರೆ ಹಸಿಟ್ಟು ಸ್ವಲ್ಪ ನೆನೆಯೋಕ್ಕೆ ಬಿಡಿ, ಆವಾಗ ಚೆನ್ನಾಗಿರುತ್ತೆ, ಗಟ್ಟಿ ಆಗೋಲ್ಲ, ಹಾರ್ಡ್ ಆಗೋಲ್ಲ, ಏನಿಲ್ಲ. ಸೊ ನಾನು ಸೋಡಾ ಆ ಥರ ಏನೂ ಹಾಕಿಲ್ಲ. ಸೊ ನೀವು ಇವಾಗ ಏನಾದರೂ 1 ಅವರ್ ಬಿಫೋರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಸೊ ಹಸಿಟ್ಟನ್ನ ಇವಾಗೆ ಕಲಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಇನ್ನೂ ಸ್ವಲ್ಪ ಸಾಫ್ಟಾಗಿ. ಇವಾಗ ನಾನು ತಿಂದು ನೋಡ್ದಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ, ಜೀರಿಗೆ ಹಾಕಿರೋದಕ್ಕೆ ಇನ್ನೂ ಚೆನ್ನಾಗಿದೆ ರುಚಿ. ಫಸ್ಟ್ ನನಗಿದು ಹೇಳ್ಕೊಟ್ಟಿದ್ದು ಬಂದು ನಮ್ಮ ಹಸ್ಬೆಂಡು. ಸೊ ನಾನು ತಿಂದು ನೋಡ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿದೆ, ನನಗಂತೂ ಇನ್ನೂ ಬೇಕು ಅನಿಸ್ತಾಯಿತ್ತು. ಸೊ ನೋಡಿ ಚೆನ್ನಾಗಿ ಬಂದಿದೆ. ಸೊ ಅದಾದಮೇಲೆ ಸ್ವಲ್ಪ ರೇಷನ್ ಎಲ್ಲ ತರಕ್ಕೆ ಹೇಳಿದೆ ಚಿನ್ನಿಗೆ, ಯಾಕಂದರೆ ಹಬ್ಬ ಅಲ್ವಾ. ಸೊ ಅದಕ್ಕೆಲ್ಲ ತಂದಿದ್ರು, ಹೂವು, ತರಕಾರಿ, ತೆಂಗಿನಕಾಯಿ, ಸ್ವಲ್ಪ ಫ್ರೂಟ್ಸು, ದೇವ್ರ ಮನೆಗೆಲ್ಲ ಇಕ್ಕೋಕ್ಕೆ ಎಲ್ಲ ತಂದಿದ್ರು. ಸೊ ಅದಾದಮೇಲೆ ನಮ್ಮ ಮನೇಲಿ ಬೇಳೆಕಾಳು ನಾವು ಬಂದು ಮಿಲ್ಲಲ್ಲಿ ತೊಗೊಳೋದು. ಸೊ ಮಾಮೂಲಿ ಶಾಪಲ್ಲೆಲ್ಲ ನಾವು ತೊಗೊಳಲ್ಲ, ಒಂದು ಸತಿ ಒಂದು 10 kg 15 kg ಇಲ್ಲ 25 kg ಆ ಥರ ತೊಗೊಂಬಿಡ್ತೀವಿ. ತುಂಬ ಚೆನ್ನಾಗಿದೆ ಬೇಳೆಕಾಳು. ಫಸ್ಟೆಲ್ಲ ನಾವೇ ಬೆಳೀತಾಯಿದ್ವಿ ಫ್ರೆಂಡ್ಸ್, ನಮ್ಮ ತಾತನೇ ಬೆಳೀತಾಯಿದ್ರು. ಸೊ ಅವ್ರ ಕೈಯಲ್ಲಿ ಈಗ ಆಗೋಲ್ಲ. ಸೊ ಅದರಿಂದ ನಾವು ಎಲ್ಲ ಪ್ರತಿಯೊಂದು ತೊಗೊಬೇಕು, ತಿನ್ನಬೇಕು ಅಷ್ಟೇ. ಸೊ ಚಟ್ನಿ, ಅನ್ನ, ಬಜ್ಜಿ ಎಲ್ಲ ತಿಂದಿದ್ದಾಯಿತು. ಸೊ ಅದಾದಮೇಲೆ ನೀಟಿಗೆ ಕಲ್ಲೆಲ್ಲ ಒರೆಸ್ಬೇಕಿತ್ತು, ತುಂಬ ಗಲೀಜಾಗೋಗಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಒರೆಸಿ ಧೃತಿಗೆ ಹಾಲು ಕಾಯಿಸ್ತಾಯಿದ್ದೆ. ಪ್ಲಾಸ್ ಕಟ್ಕೊಬೇಕಲ್ಲ, ಅವಳು 1 ಟೈಮೇ ಎದ್ದೇಳೋದು, ಆದರೂ ಅವಾಗ ಆಗೋಲ್ಲ. ಸೊ ಫ್ರೆಂಡ್ಸ್, ತಿಂದಿದ್ದು, ಉಂಡಿದ್ದು, ತೊಳೆದಿದ್ದು, ಬಾಳ್ದಿದ್ದು ಎಲ್ಲ ಮುಗೀತು. ಈಗ ಒಂದು ರಂಗೋಲಿ ಪೆಂಡಿಂಗ್ ಇದೆ. ಸೊ ಬೆಳಗ್ಗೆ ಎದ್ದು ಆಗ ಹಾಕೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಇವಾಗೆ ಹಾಕ್ತಾಯಿದ್ದೀನಿ. ನನ್ನ ಮಗಳು ನನಗೆ ಕಂಪ್ನಿ ಕೊಡ್ತಾಯಿದ್ದಾಳೆ ನೋಡಿ, ಮಲಗು ಅಂದರೆ ಏನು ಕಾಟ ಕೊಡ್ತಾಳೆ ನೋಡಿ, ಹೋಗ್ಬೇಕಂತೆ. ಸೊ ಬನ್ನಿ, ಸಿಂಪಲಾಗಿ ಸೆಟಲಾಗಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನೆಲ್ಲ ನೀಟಿಗೆ ತೊಳೆದಿದ್ನಲ್ಲ, ಇನ್ನೊಂದು ಸರ್ತಿ ಸ್ವಲ್ಪ ನೀಟಿಗೆ ನೀರು ಹಾಕಿ ತ್ಯಾವ ಇದ್ದಾಗ ಹಾಕಿದ್ರೆ ನೀಟಿಗೆ ಕಚ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ
ತಿರ್ಗಾ ಎಲ್ಲ ನೀಟಾಗಿ ತೊಳೆದು ಚುಕ್ಕೆ ಎಲ್ಲ ಇಕ್ಕಿ ಬಿಡಿಸ್ತಾಯಿದ್ದೆ. ನನ್ನ ಮಗಳು ನೋಡಿ ಎಷ್ಟು ಲೇಟಾಗಿದ್ರು ಪಾಪ ಅವಳು ನನಗೋಸ್ಕರ ಎದ್ದೇ ಇದ್ದಾಳೆ ಕಾಯ್ಕೊಂಡು. ಅವ್ರ ಅಪ್ಪ ಬಂದರು. ಆವಾಗ ನಾನು ಹೇಳಿದೆ, ನೀನು ಕಾಯಬೇಕು, ಹೆಂಡ್ತಿ ಬಂದಿಲ್ಲ ಅಂದ್ಬಿಟ್ಟು. ಆದರೆ ಮಗಳು ಕಾಯ್ತಾ ಇದ್ದಾಳೆ, ಅವಳಿಗಿರೋಷ್ಟು ಬುದ್ಧಿ ಇಲ್ಲ ಅಂತ ಅವ್ರ ಅಪ್ಪಗೆ ರೇಗಿಸ್ತಾ ಇದ್ದೆ ನಾನು. ಸೊ ನಾನು ಚಿಕ್ಕದಾಗೆ ಹಾಕಿದ್ದು, ಏನಷ್ಟು ದೊಡ್ಡದಾಗಿ ಹಾಕಿಲ್ಲ, ಮಾಮೂಲಿ ಎಲ್ಲ ಹಾಕಿ ಇನ್ನು ಬಾರ್ಡರ್ ಎಲ್ಲ ಹಾಕಿದೆ ನಾನು. ಆಗ ಸ್ಕೂಲ್ ಟೈಮ್ಸಲ್ಲೆಲ್ಲ ತುಂಬ ಕ್ರೇಜ್ ಇತ್ತು ಫ್ರೆಂಡ್ಸ್ ನಮಗೆ. ನಾನು ನನ್ನ ಫ್ರೆಂಡ್ಸು ಅವರೆಲ್ಲ ಹೊಸ ಹೊಸ ರಂಗೋಲಿ ಬಿಡಿಸ್ಕೊಂಡು ಆ ಥರ ಎಲ್ಲ. ಸೊ ಇಷ್ಟು ಪ್ರಿಪ್ರೇಷನ್ ಆಗಿತ್ತು ಹಬ್ಬಕ್ಕೆ. ನೀವೇ ನೋಡ್ಬೋದು, ಅದ್ರ ಮೇಲೆ ಹಾಕಿರೋ ಸ್ವಲ್ಪ ಆಕ್ವರ್ಡಾಗಿ ಕಾಣಿಸುತ್ತೆ. ಬಟ್ ಆ ಪೇಂಟೆಲ್ಲ ಹೋಗ್ಬೇಕಂದ್ರೆ ಇನ್ನೂ ತುಂಬ ದಿನ ಬೇಕು, ಎಷ್ಟು ಉಜ್ಜಿದ್ರೂ ಅದು ಹೋಗ್ತಾಯಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಬಾಯ್ ಬಾಯ್. ಥ್ಯಾಂಕ್ ಯು ಸೊ